ಕುಮಾರಸ್ವಾಮಿ ಭೇಟಿಯಾದ ಸುಮಲತಾ ಆಪ್ತ. ಮಂಡ್ಯ ರಾಜಕಾರಣದಲ್ಲಿ ಜೋರಾಯ್ತು ಬಿಸಿ ಬಿಸಿ ಚರ್ಚೆ. ಬೇಕಾದ್ರೆ ಸುಮಲತಾರನ್ನ ಭೇಟಿ ಆಗ್ತೀನಿ ಅಂತಿದ್ದೇಕೆ HDK. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಅಲ್ಲ. ಯಾವಾಗ ಎಲ್ಲಿ ಏನ್ ಬೇಕಾದ್ರೆ ಆಯ್ತದೆ. ಸೀನ್ ಚೇಂಜ್ ಮಾಡಿ 2019 ಎಲ್ಲ ನೋಡಿದ್ರೆ ಮಂಡ್ಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಡೀ ಸರ್ಕಾರ JDS ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಮಂಡ್ಯದಲ್ಲಿ ಬೀಡ್ಬಿಟ್ಟಿತ್ತು. DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರು ಎಗ್ಲು ಮೇಲೆ ಕೈ ಹಾಕೊಂಡು ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರ ಮಾಡಿದ್ರು. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಸೋತೋದ್ರು. ಇಂಥ ಸ್ನೇಹಿತರು ಈ ಮಟ್ಟಕ್ಕೆ ಶತ್ರುಗಳಾಗ್ಬಿಡ್ತಾರ ಅನ್ನೋ ಚರ್ಚೆ. ಆ ಸಂದರ್ಭದಲ್ಲಿ ಸುಮಲತಾ ಅವ್ರ ವಿರುದ್ಧ ಮಾತಾಡಿದ್ದೇನು, ಅಂಬರೀಷ್ ಅವ್ರ ವಿರುದ್ಧ ಮಾತಾಡಿದ್ದೇನು, ಮಧ್ಯ ರೇವಣ್ಣ ಅವ್ರು ಕೊಡ್ತಿದ್ದ ಕೌಂಟ್ರುಗಳೇನು, ರೇವಣ್ಣ ಅವ್ರು ಮಾಡ್ಕತ್ತಿದ್ದ ಎಡವಟ್ಟುಗಳೇನು ಎಲ್ಲವೂ ಜನಕ್ಕೆ ಗೊತ್ತಿದೆ. ಆದ್ರೆ ಈಗ ಸುಮಲತಾ ಅವರು ಗೆದ್ದುಬಿಟ್ಟು BJPಗೆ ಬೆಂಬಲ ವ್ಯಕ್ತಪಡಿಸೋರೆ. ಮಂಡ್ಯ ಟಿಕೆಟ್ ಯಾರಿಗೂ ಅನ್ನೋ ಗೊಂದಲ ಇದೆ. ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು, ನಾನ್ ಬೇಕಾದ್ರೆ ಮಿತ್ರ ಪಕ್ಷದ ಜನಪ್ರತಿನಿಧಿಯಾಗಿ ಹೋಗ್ಬಿಟ್ಟು ಸುಮಲತಾ ಅವ್ರನ್ನೇ ಭೇಟಿ ಆಗ್ಬಿಟ್ಟು ಮಾತಾಡ್ತೀನಿ ಅಂತ ಹೇಳ್ದವ್ರೆ. ಅಯ್ಯೋ ದೇವ್ರೆ, ರಾಜಕೀಯದ ದುಸ್ಥಿತಿ, ರಾಜಕೀಯದ ಅನಿವಾರ್ಯತೆ. ಇತ್ತೀಚೆಗಷ್ಟೇ ಸುಮಲತಾ ಅವರ ಆಪ್ತರಾಗಿರುವಂತಹ ಇಂಡುವಾಳ ಸಚಿವರು ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ಬಿಟ್ಟು ಮಾತುಕತೆಯನ್ನ ನಡೆಸೋರೆ. ಏನಪ್ಪಾ ಇದು ಅತಿ ದೊಡ್ಡ ಚರ್ಚೆ ಮಂಡ್ಯ ರಾಜಕೀಯದಲ್ಲಿ ಅನ್ನೋ ಮಟ್ಟಕ್ಕೆ ನಡೀತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಹೇಳೋರಂತೆ, ಮಂಡ್ಯದಲ್ಲಿ ನಿಂತ್ಕೊಂಡು ಗೆದ್ಕ ಬನ್ನಿ ನೀವು ಅಂತ ಕುಮಾರಸ್ವಾಮಿ ಅವ್ರಿಗೆ. ಸುಮಲತಾ ಅವ್ರು ಹೇಳೋರು, ನಾನು ಮಂಡ್ಯದ ಗೌಡ್ತಿ ಬೇಕಾದ್ರೆ ರಾಜಕೀಯ ಬಿಡ್ತೀನಿ, ಮಂಡ್ಯ ಬಿಡಲ್ಲ ಅಂತ. ಸುಮಲತಾ ಅವ್ರನ್ನೇ ಹೈಕಮಾಂಡ್ ಕನ್ವಿನ್ಸ್ ಮಾಡುತ್ತೆ ಅನ್ನೋ ಮಟ್ಟಕ್ಕೆ, ಅಂದ್ರೆ BJP ಹೈಕಮಾಂಡ್ ಕನ್ವಿನ್ಸ್ ಮಾಡುತ್ತೆ ಅನ್ನೋ ನಂಬಿಕೆ JDS ನಾಯಕರಿಗೆ. ಆದ್ರೆ ಸುಮಲತಾ ಅವರು ಜನತೆಗೆ ಕೊಟ್ಟ ಮಾತನ್ನ ತಪ್ಪಲ್ಲ ಅನ್ನೋ ನಂಬಿಕೆ ಮಂಡ್ಯ ಜನತೆಗೆ. ರಾಜಕೀಯ ಬೇಕಾದ್ರೆ ಬಿಡ್ತೀನಿ ಅಂದವ್ರೆ. ಆದ್ರೆ ಸುಮಲತಾ ಅವ್ರು ಏನ್ ಮಾಡ್ತಾರೆ? ಇವೆಲ್ಲದರ ನಡುವೆ ರಾಜಕೀಯವಾಗಿ ಸುಮಲತಾ ಅವರ ಆಪ್ತರಾಗಿರುವಂತಹ, ಸುಮಲತಾ ಅವ್ರಿಗೊಂಥರ ಮಾನಸ ಪುತ್ರ ಇದ್ದಂಗೆ, ತಾಯಿ ರೀತಿ ನೋಡ್ತಾರೆ, ಮಗನ ರೀತಿ ನೋಡ್ತಾರೆ, ಇಂಡುವಾಳ ಸಚ್ಚಿ ಅವ್ರನ್ನ ಹೋಗ್ಬಿಟ್ಟು ಭೇಟಿ ಆಗವ್ರೆ ಕುಮಾರಸ್ವಾಮಿ ಅವ್ರನ್ನ. ಸಾಕಷ್ಟು ಚರ್ಚೆಗಳು ನಡೆದಿದೆ. ಔಟ್ಪುಟ್ ಅವರು ಇಬ್ರು ಬಿಟ್ಕೊಡಂಗಿಲ್ಲ. ಮಂಡ್ಯ ವಿಚಾರವಾಗಿ ನಮಗೆ ಇದ್ರೆ ಒಳ್ಳೇದು ಮಂಡ್ಯ ಸುಮಲತಾ ಅವ್ರಿಗೆ ಅನ್ನೋ ರೀತಿಯಲ್ಲಿ ಸಚ್ಚಿ ಮಾತಾಡೋರಂತೆ. ಇಲ್ಲ ನಾನು ಕನ್ವಿನ್ಸ್ ಮಾಡ್ತೀನಿ, ಸುಮಲತಾ ಅವ್ರನ್ನೇ ಬೇಕಾದ್ರೆ ಭೇಟಿಯಾಗಿ ನಾನು ಮಾತಾಡ್ತೀನಿ. ತಪ್ಪೇನಿದೆ? ನಾವಿನ್ನು ಪಕ್ಷ ಅಥವಾ ಕ್ಷೇತ್ರದ ಬಗ್ಗೆ ನಾವೇನು ಹೇಳ್ಕೊಂಡಿದೀವ? BJP ಜೊತೆ ಮೈತ್ರಿ ಆಗಿರೋದು ಅಧಿಕೃತ, ಕ್ಷೇತ್ರ ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ವಲ್ಲ. ಹೀಗಾಗಿ ನಾನು ಮಾತಾಡ್ತೀನಿ, ಅವ್ರು BJPಲಿ ಇದ್ರೆ ಒಳ್ಳೇದು ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು. ನಾನೇ ಬೇಕಾದ್ರೆ ಹೋಗಿ ಭೇಟಿಯಾಗಿ ಮಾತಾಡ್ತೀನಿ ಅಂತವ್ರು. ಹಿಂಗೆಲ್ಲ ಬಂದ್ಬಿಡುತ್ತೆ ಅನಿವಾರ್ಯತೆ. ಇತ್ತೀಚೆಗೆ ಸೋಮಣ್ಣ ಅವ್ರು ಹೋಗಿ ಭೇಟಿ ಆದ್ರು. ದೇವೇಗೌಡರು ಹೇಳೋರು, ನಾನು ಮಾತಾಡ್ತೀನಿ ಮೋದಿ ಅವ್ರ ಜೊತೆ, ಸೋಮಣ್ಣ ಪಕ್ಷ ಬಿಡ್ಬೇಡ ಅಂತ. ಸೋಮಣ್ಣ ಅವ್ರು ರಾಜಕೀಯವಾಗಿ ದೇವೇಗೌಡರು ಗುರುಗಳು. ಫಸ್ಟ್ ಟೈಮ್ MLA ಆಗಿದ್ದೆ ಸೋಮಣ್ಣ JDS ಪಕ್ಷದಿಂದ. ಮೊನ್ನೆ ನೋಡ್ರಿ ಇದಕ್ಕಿದ್ದಂಗೆ ಕುಮಾರಸ್ವಾಮಿ ಅವ್ರ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು CT ರವಿ ಅವ್ರು ಭೇಟಿ ಆದ್ರು. ಯಾವಾಗ ಏನ್ ಬೇಕಾದ್ರೆ ಆಯ್ತಾ ಇರ್ತದೆ. ಈಗ ಇಂಡುವಾಳ ಸಚ್ಚಿಯವರು ಹಿಂಟ್ ಬಿಟ್ಕೊಟ್ಟಿಲ್ಲ ಇನ್ನುವೆ. ಆದ್ರೆ ಹೋಗ್ಬಿಟ್ಟು ಭೇಟಿಯಾಗಿ ಬಂದವ್ರೆ. ಭೇಟಿ ಮುಗಿಸ್ಕೊಂಡು ದುಬೈಗೆ ಹೋಗೋರು ಅವರು D-Boss ಜೊತೆ, ಇಂಡುವಾಳ ಸಚ್ಚಿ ಅವರು. ಔಟ್ಪುಟ್ ಗೊತ್ತಾಗಬೇಕು ಏನು ಎತ್ತ ಅಂತ. ಇವೆಲ್ಲದರ ನಡೆಯುತ್ತಿರೋ ಚರ್ಚೆ ಒಂದೇ, ಮಂಡ್ಯ ಯಾರಿಗೆ? ಕುಮಾರಸ್ವಾಮಿ ಅವ್ರಿಗ, ಸುಮಲತಾ ಅವ್ರಿಗ? ಒಂದ್ ವೇಳೆ ಮಂಡ್ಯ ಕುಮಾರಸ್ವಾಮಿ ಅವ್ರಿಗೆ ಆಗ್ಬಿಟ್ರೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನೋದು ನಿಜಕ್ಕೂ ಸಾಕಷ್ಟು ರೋಚಕ, ರೋಚಕ. 2019ರಂತೆ 2024 ಲೋಕಸಭಾ ಚುನಾವಣೆ ಕೂಡ ಮಂಡ್ಯದಲ್ಲಿ ಆಯ್ತದೆ ಅನ್ನೋ ಚರ್ಚೆ ನಡೀತಾ ಇದೆ. ವೀಕ್ಷಕರ, ನಿಮ್ಮ ಪ್ರಕಾರ ಯಾರು ಬೇಕಾದ್ರೆ ನಿಂತ್ಕೊಳ್ಳಿ, ಆದ್ರೆ ಮಂಡ್ಯ ಲೋಕಸಭಾ ಬರುವಂತ 8 ವಿಧಾನಸಭಾ ಕ್ಷೇತ್ರಗಳ ಮತದಾರರು ನೀವುಗಳು, ನಿಮ್ಮ MP ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ರಾಜ್ಯದ ಎಲ್ಲಾ ಜನತೆ ಕೂಡ ಕಾಮೆಂಟ್ ಮಾಡೋದನ್ನ ಮರಿಬಿಡಿ. ಯಾರು ಪ್ರಧಾನಿ ಆಗ್ಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ ಖರ್ಗೆ ಅವರ? ಹಾಗೆ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಯಾವ ಪಕ್ಷಕ್ಕೆ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.